ಒಬ್ಬ ಕಾಮುಕ MP ವಿರುದ್ಧ ಈಗ ಕಾಂಗ್ರೆಸ್ನ ಮಹಿಳಾ ಘಟಕ ಸಿಡಿದೆದ್ದಿದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಅವರ ಜೊತೆಗೆ ನಾವು ಮಾತುಕತೆಯನ್ನು ನಡೆಸೋಣ. ನನ್ನ ಜೊತೆಗೆ ಈಗ ಪುಷ್ಪ ಅಮರನಾಥ್ ಅವರಿದ್ದಾರೆ, ಅವರನ್ನೇ ನಾನು ಮಾತನಾಡಿಸ್ತೀನಿ. ಮೇಡಮ್, ಹೋರಾಟವನ್ನು ಮಾಡ್ತಾ ಇದ್ದೀರಿ, ಒಂದು ಹೇಯ ಕೃತ್ಯ ನಡೆದಿದೆ ರಾಜ್ಯದಲ್ಲಿ, ಏನು ಹೇಳ್ತೀರಿ? ಅವಮಾನ, ತಲೆ ತಗ್ಗಿಸ್ತಕ್ಕಂಥ ವಿಚಾರ, ನಿಜಕ್ಕೂ ಕೂಡ ಇಡೀ ಪ್ರಪಂಚನೇ ಬೆಚ್ಚಿ ಬೀಳಿಸ್ತಕ್ಕಂಥ ಘಟನೆ ನಡೆದಿದೆ. ಇವತ್ತು ಹೆಣ್ಮಕ್ಳು ಇವತ್ತು ಬಹಳ ಧೈರ್ಯದಿಂದ ಹೊರಗಡೆ ಬರಬೇಕಾ ಅನ್ನೋದೇ ಪ್ರಶ್ನೆ. ಗಾಂಧೀಜಿಯವರು ಹೇಳ್ತಾ ಇದ್ದರು, ಮಧ್ಯರಾತ್ರಿ 2 ಗಂಟೆಯಲ್ಲಿ ಯಾವಾಗ ನಮ್ಮ ದೇಶದ ಹೆಣ್ಣುಮಗಳು ಬಹಳ ಸ್ವತಂತ್ರವಾಗಿ ಓಡಾಡ್ತಾಳೆ ಹೊರಗಡೆ ಬೀದಿಗೆ ಬಂದು, ಅವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ. ಇವತ್ತು ಹಗಲಿನಲ್ಲೇ ನಾವು ಮನೆಯಲ್ಲೇ ನಾವು ರಕ್ಷಣೆ ಕೊಡೋಕ್ಕಾಗ್ತಿಲ್ಲ ನಮ್ಮ ಮಹಿಳೆಯರಿಗೆ. ಯಾಕಂದರೆ ಅಂಥ ಕೇಂದ್ರ ಸರ್ಕಾರ ಬಂದಿದೆ. ಇವತ್ತು ಕೇಂದ್ರ ಸರ್ಕಾರ ಯಾರ ಪರವಾಗಿದೆ? BJP ಸರ್ಕಾರ ಅಂದರೆ ಇಂಥ ಅತ್ಯಾಚಾರಿಗಳ ಪರ, ರೇಪಿಸ್ಟ್ಗಳ ಪರ, ಕೊಲೆಗಡಕರ ಪರ. ಈ ರೀತಿ ಹೆಣ್ಣುಮಕ್ಕಳನ್ನ ತೇಜೋದೆ ಮಾಡ್ತಕ್ಕಂಥ ಹೆಣ್ಣುಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಆಟ ಆಡ್ತಕ್ಕಂಥವ್ರ ಪರವಾಗಿ ನಿಂತಿದೆ ಅನ್ನೋದು ಇವನಿಗೆ, ಪ್ರಜ್ವಲ್ ರೇವಣ್ಣಂಗೆ ಯಾವಾಗ ಟಿಕೆಟ್ ಘೋಷಣೆ ಮಾಡ್ತು, ಅವನ ವಿರುದ್ಧ ಅವ್ರದ್ದೇ ಪಕ್ಷದ ದೇವರಾಜೇಗೌಡ ಹೇಳಿದ್ರು ಕೂಡ, ಇವನು ಕೊಡಬೇಡಿ, ಇವನು ಸರಿ ಇಲ್ಲ, ಇವನು ನಾಲಾಯಕ್ಕು, ಇವನು ಸಂಸತ್ಗೆ ಹೋಗೋಕ್ಕೆ ನಾಲಾಯಕ್ಕು, ಕೊಡಬೇಡಿ, ನಾವು ಇವನು ಕೊಟ್ಟರೆ ಇವನ ಬಗ್ಗೆ ಇರ್ತಕ್ಕಂಥ ವಿಡಿಯೋ ಎಲ್ಲ ಬಿಡ್ತೀವಿ ಅಂದರೂ ಕೂಡ ಅವರು ತಲೆನೇ ಕೆಡಿಸ್ಕೊಂಡಿಲ್ಲ. ನಾವು ಅತ್ಯಾಚಾರಿಗೆ ಕೊಡ್ತೀವಿ, ಏನು ಮಾಡ್ಕೊತೀರಾ ಅನ್ನೋ ಒಂದು ಮಟ್ಟದಲ್ಲಿ ಅವನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇವತ್ತು NDA ಅಭ್ಯರ್ಥಿ, JDS ಅಭ್ಯರ್ಥಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಬ್ಬರು ಕೊಯಿಲಿಷನ್. ಇವತ್ತು ಅಲ್ಲಿ BJP ಅಭ್ಯರ್ಥಿ ಇಲ್ಲ, BJP ಅಭ್ಯರ್ಥಿಯ ಜೊತೆಗೆ ಇವತ್ತು JDS ಪಕ್ಷ ಸೇರಿಕೊಂಡು NDA ಅಭ್ಯರ್ಥಿಯಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ನಮ್ಮ ಪ್ರಶ್ನೆ, ಇಂಥ ವ್ಯಕ್ತಿ ಸಂಸತ್ತಿಗೆ ಹೋಗಬೇಕಾ? ಇಂಥ ವ್ಯಕ್ತಿಗಳನ್ನು ಸಪೋರ್ಟ್ ಮಾಡ್ತಕ್ಕಂಥ BJP ಪಕ್ಷ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕಾ? ಮತ್ತೆ ಮಹಿಳೆಯರಿಗೆ ನಮಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ಕೊಂಡು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಸುಳ್ಳು ಹೇಳ್ಕೊಂಡು ಇವತ್ತು ಹೆಣ್ಣು ಮಕ್ಕಳನ್ನ ತೇಜೋವಧೆ ಮಾಡ್ತಾ ಇರ್ತಕ್ಕಂಥ, ಮತ್ತು ಮಹಿಳೆಯರ ಪರವಾಗಿ ಒಂದೇ ಒಂದು ಕಾರ್ಯಕ್ರಮ ಇಲ್ಲ ಇವ್ರ ಹತ್ರ. ಬೇಟಿ ಬಚಾವೋ ಬೇಟಿ ಪಡಾವೋ ಬರೀ ಸುಳ್ಳು. ಇವತ್ತು ಬೇಟಿ ಬಚಾವೋ BJP ನಾಯಕರಿಂದ, NDA ನಾಯಕರಿಂದ ಅಂತ ಹೇಳಬೇಕಾದಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ಎಂಥ ಅಸಹ್ಯವಾದಂಥ ಪ್ರಕರಣ ಅಂದರೆ, ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಒಂದು ಪ್ರಕರಣ ಇದು. ಅತ್ಯಾಚಾರ ಮಾಡೋದಲ್ಲದೆ ಅದನ್ನು ವಿಡಿಯೋ ಮಾಡ್ಕೊಳ್ತಾನೆ ಅಂತ ಅಂದರೆ ಈತನ ಮನಸ್ಥಿತಿ ಎಂಥದ್ದಿರಬೇಕು ಅಂತ. ಅದು ಏನು ಹೇಳಬೇಕು, ಸೈಕೋನಲ್ಲಿ ಸೈಕೋ ಅಂತಾರಲ್ಲ, ಹಾಗೆ ರೇಪಿಸ್ಟ್ಗೂ ಒಂದು ಲೆವೆಲ್ ಮೇಲೆ ಅಂತಾರಲ್ಲ, ಕ್ರೌರ್ಯದ ಒಂದು ವಿಕೃತ ಕಾಮಿ ಅಂತ ಕರಿತಾ ಇದ್ವಿ. ಉಮೇಶ್ ರೆಡ್ಡಿ ಸರಣಿ ಕೊಲೆ ಮತ್ತು ಸರಣಿ ಅತ್ಯಾಚಾರ ಮಾಡಿದಂಥ ಅವನಿಗಿಂತಲೂ ಮೇಲೆ ಅಂಥ ವಿಕೃತವಾಗಿರ್ತಕ್ಕಂಥ ಈ ಮನುಷ್ಯ ಬದುಕೋದಕ್ಕೆ ನಾಲಾಯಕ್ಕು. ಸಂಸತ್ಗೆ ಹೋಗೋದಿರಲಿ, ಇವನು ನಾಗರಿಕ ಸಮಾಜದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಇವನನ್ನು ಏನಿದ್ರೂ ಕೂಡ ಉಗ್ರವಾದಂತಹ ಶಿಕ್ಷೆಗೊಳಪಡಿಸಿ ಅವನನ್ನು, ಆ ಹೆಣ್ಣುಮಕ್ಕಳ ಕಣ್ಣಿಗೆ ನ್ಯಾಯವನ್ನು ಕೊಡಬೇಕನ್ನೋದೇ ನಮ್ಮೆಲ್ಲರ ಆಗ್ರಹ. ಮುಖ್ಯವಾಗಿ ನಾನು ಎಲ್ಲ ಕಡೆ ಹೋದಾಗ ಚುನಾವಣೆ ಪ್ರಚಾರಕ್ಕಾಗಿ ಬಂದಿದ್ದೀನಿ. ನಮ್ಮ ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀವಿ ನಾವು. ಜೊತೆಗೆ ಆ ಹೆಣ್ಮಕ್ಳು ಸಂತ್ರಸ್ತರ ಪರವಾಗಿ ಒಂದು ಧ್ವನಿ ಎತ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ನೇಹ ಅಲ್ಲ, ಸೌಜನ್ಯ ಅಲ್ಲ, ಯಾವುದೇ ಹೆಣ್ಣುಮಗಳಾಗಿರಲಿ, ಆಕೆಗೆ ಆದಂಥ ಅಪಮಾನ ನಮ್ಮೆಲ್ಲರಿಗೂ ಆದಂಥ ಅಪಮಾನ, ಎಲ್ಲರಿಗೂ ಕೂಡ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹಂಗಾಗಿ ಆ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬೋದಕ್ಕೋಸ್ಕರ ನಿಮ್ಮ ಜೊತೆಗೆ ನಾವಿದ್ದೇವೆ, ನೀವು ಹೆದರಬೇಕಾಗಿಲ್ಲ, ನಿಮ್ಮ ಹೇಳಿಕೆಗಳನ್ನ ಬಂದು ಕೊಡಿ, ನೀವು ಕಂಪ್ಲೇಂಟ್ ಮಾಡಿ, ನಿಮ್ಮ ನ್ಯಾಯ ಕೊಡಿಸ್ಲಿಕ್ಕೆ ನಾವಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಈ ಸಮಾಜ, ಸರ್ಕಾರ, ನೀವು ಮಾಧ್ಯಮದೊಟ್ಟಿಗೆ ಮಾಡುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವರೊಟ್ಟಿಗೆ ನಾವಿದ್ದೇವೆ. ಅವರ ಬದುಕನ್ನು ಕಟ್ಕೊಡೋದಕ್ಕೋಸ್ಕರ ನಾವು ಕೂಡ ಆಗ್ರಹ ಮಾಡ್ತೀವಿ. ಸರ್ಕಾರ ಅವ್ರಿಗೆ ಭದ್ರತೆಯನ್ನು ಕೊಡಬೇಕು, ಎಲ್ಲ ರೀತಿಯಾದಂತಹ ಒಂದು ಅವಕಾಶಗಳನ್ನು ಮಾಡಿಕೊಡ್ಬೇಕು. ಅವ್ರು ಯಾವುದೇ ಕಾರಣಕ್ಕೂ ಕೂಡ ಜೀವವನ್ನು ಕಳ್ಕೊಬಾರ್ದು, ಸೂಸೈಡ್ ಮಾಡ್ಕೋಬೇಡಿ ಅಂತ ನಾನು ಕೈ ಮುಗ್ದು. ಸುಮಾರು ಜನ ಇವಾಗ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸುದ್ದಿ ಬಂದಿದೆ. ಬಹಳ ನೋವಾಗುತ್ತೆ ನನಗೆ. ನೋಡಿ, ಪ್ರಾಣ ಸಿಕ್ಕೋದೇ ಅಮೂಲ್ಯವಾದಂಥದ್ದು. ನೀವು ಒಂದು ಜೀವಕ್ಕೆ ಜೀವ ಕೊಡ್ತಕ್ಕಂಥ ಹೆಣ್ಣುಮಗಳು ಪ್ರಾಣ ತ್ಯಾಗ ಮಾಡಬಾರ್ದು. ಯಾವನೋ ಮಾಡಿದ ತಪ್ಪಿಗೆ ನೀವು ಯಾಕೆ ಶಿಕ್ಷೆ ಪಡಬೇಕು? ನಾವೆಲ್ಲರೂ ಕರ್ನಾಟಕದ ಜನ ನಿಮ್ಮ ಜೊತೆಗಿದ್ದೇವೆ, ದೇಶದ ಜನ ಕೂಡ ನಿಮ್ಮ ಜೊತೆಗೆ ನಿಲ್ತಾರೆ. ಈ BJPಯವ್ರು ನಿಲ್ಲದೆ ಇರ್ಬೋದು, ಆ BJPಯವ್ರು ನಿಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಮುಂದೆ ಬರದೇ ಇರ್ಬೋದು. BJP ನಾಯಕಿಯರು ಯಾರೂ ಮಾತನಾಡ್ತಾ ಇಲ್ಲ. ಶೋಭಾ ಕರಂದ್ಲಾಜೆ ಇರ್ಬೋದು, ಸ್ಮೃತಿ ಇರಾನಿ ಇರ್ಬೋದು, ತಾರಕ ಇರ್ಬೋದು, ಇಲ್ಲಿಯ BJP ಮೋರ್ಚಾ ಮಹಿಳಾ ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ? ಇವರೆಲ್ಲ ಹೆಣ್ಮಕ್ಳ ಮೇಲೆ ವಿಚಾರ ಆದಾಗ ಒಂದು ಪ್ರತಿಕ್ರಿಯೆ ಕೂಡ ಇವರು ಕೊಡ್ತಾ ಇಲ್ಲ. ನ್ಯಾಯ ಹೋರಾಡೋದಿರಲಿ ಅಂದರೆ ಇಲ್ಲಿಯೂ ಕೂಡ ಪಕ್ಷವೇ ಇಂಪಾರ್ಟೆಂಟ್ ಆಗ್ಬಿಡ್ತಾ ಅಂತ. ಅವ್ರ ಪಕ್ಷದ ಇದೆ ಅಲ್ವಾ ಸಿದ್ಧಾಂತ, ಮಹಿಳಾ ವಿರೋಧಿ ಸಿದ್ಧಾಂತವನ್ನು ಅವ್ರು ಮಾಡ್ತಾರೆ. ಮಹಿಳಾ ವಿರೋಧಿ ಸಿದ್ಧಾಂತ ಅದೇನೆ. ಅತ್ಯಾಚಾರ ಆಗ್ತಿದ್ರೆ ಸಪೋರ್ಟ್ ಮಾಡಬೇಕು, ಅತ್ಯಾಚಾರಿನ ಸಪೋರ್ಟ್ ಮಾಡಬೇಕು. ಪಾಪ ಸಂತ್ರಸ್ತನಲ್ಲ. ಉನ್ನಾವಲ್ಲಿ ಏನು ಮಾಡಿದ್ರು? ಸುಟ್ಟು ಹಾಕಿದ್ರು. ಅತ್ರಾಸಲ್ಲಿ ಏನು ಮಾಡಿದ್ರು?
ಮತ್ತು ಬಿಲ್ಕಿಸ್ ಬಾನು ಕೇಸಲ್ಲಿ ಏನಾಯಿತು ಎಲ್ಲ ಪ್ರಕರಣಗಳನ್ನ ನೋಡ್ತಾ ಇದ್ರೆ, ಮತ್ತು ಸಾಕ್ಷಿ ಮಲಿಕ್ ಸಿಂಗ್ ಅವನ್ನ ಬ್ರಿಜ್ಭೂಷಣ್ ಸಿಂಗ್ನ ಇವರು ಬ್ರಿಜ್ಭೂಷಣನ್ನ ಸಪೋರ್ಟ್ ಮಾಡ್ತಾರೆ ಇವರು, ಅಪವಾದ ಬಂದರೂ ಕೂಡ. ಇವತ್ತು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಬಿಲ್ಕಿಸ್ ಬಾನು ಬಿಡುಗಡೆ ಮಾಡಿದ್ದವ್ರನ್ನ ಮತ್ತೆ ಅರೆಸ್ಟ್ ಆಗಿದ್ದು. ಇದು ನಮ್ಮ ಕಣ್ಣು ಮುಂದೆ ಇದೆ. ಇದು ಒಂದು ನಿರ್ಭಯ ಕೇಸು ಇಡೀ ದೇಶವನ್ನು ಅಲ್ಲಾಡಿಸಿತ್ತು. ಇವತ್ತು ಎಂತಹ ಸಾವಿರಾರು ನಿರ್ಭಯಗಳು ಇವತ್ತು ಇದ್ದೂ ಕೂಡ ಸತ್ತಂತೆ ಆಗಿದ್ದಾರೆ. ಆ ಹೆಣ್ಮಕ್ಳು 3,000ಕ್ಕೂ ಹೆಣ್ಮಕ್ಳು ಏನು ವಿಡಿಯೋ ಸಿಕ್ಕಿದೆ, ಇದ್ದೂ ಕೂಡ ಸತ್ತಂಗೆ ಆಗಿದ್ದಾರೆ. ಅವರ ಪರವಾಗಿ ನಾವೆಲ್ಲರೂ ಇವತ್ತು ರಾಜಕೀಯ ಸೆಕೆಂಡ್ ಲೆವೆಲ್ಗಿರಲಿ, ಇವತ್ತು ಅವ್ರ ಪರವಾಗಿ ನಾವು ನಿಲ್ಲತಕ್ಕಂಥ ಕೆಲಸವನ್ನು ಇಡೀ ರಾಜ್ಯ ಮಾಡಬೇಕಂತ ನಾನು ಕೇಳ್ತೀನಿ. ಇದೇ ಪ್ರಕರಣದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಕೊಲೆ ಆಗ್ಬಿಡೋದೇನೋ ಆತನದ್ದು. ಈತ ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಯ ಸೋದರನ ಮಗ ಅನ್ನೋ ಕಾರಣಕ್ಕೆ ಇದನ್ನ ಬಚಾವ್ ಮಾಡುವಂಥ ಏನಾದರೂ ಕಾರ್ಯ ನಡೆದಿದೆಯಾ ಅಂತ? ಖಂಡಿತ ಮೇಲ್ನೋಟಕ್ಕೆ ಅದು ಕಾಣಿಸ್ತಾ ಇಲ್ವಾ? ಅವ್ರು ಯಾರಾದರೂ ಹೇಳಿಕೆ ಕೊಟ್ರಾ? ಹೋಗ್ಲಿ ಟಿಕೆಟ್ ತಪ್ಪಿಸ್ಲಿಕ್ಕೆ ಏನಾದರೂ ನೋಡಿದ್ರಾ? ಮನೆಯವ್ರಿಗೆ ಗೊತ್ತಿತ್ತಲ್ವ ಇದು? ಮನೆಯವ್ರಿಗೆ ಗೊತ್ತಿದ್ರು ಕೂಡ ಮತ್ತು ಎಲ್ರಿಗೂ ಗೊತ್ತಿತ್ತು. ಕೇಂದ್ರ ಸರ್ಕಾರದ ನಾಯಕರಿಗೆ, BJP ಮತ್ತು JDS ನಾಯಕರಿಗೆ ಗೊತ್ತಿದ್ರು ಕೂಡ ಅವನಿಗೆ ಟಿಕೆಟ್ ಕೊಡ್ತೀರಾ ಅಂದರೆ ಏನು ಅರ್ಥ? ಸಂಸತ್ಗೆ ಹೋಗೋ ಅಂಥವ್ರು ಹೆಂಗಿರಬೇಕು? ಸಂಸತ್ನಲ್ಲಿ ನಾವು ಮಾದರಿಯಾಗಿ ಹೆಣ್ಮಕ್ಳ ಪರವಾದಂಥ ಧ್ವನಿಯನ್ನು ಎತ್ತಕ್ಕಂಥವ್ರು ಬೇಕು. ಹೆಣ್ಣು ಬಾಕರು ಬೇಕಾಗಿಲ್ಲ ನಮಗೆ. ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಅತ್ಯಾಚಾರಿ ಪರವಾಗಿ ನಿಂತಿದ್ದಾರೆ. ಅದರಿಂದನೇ ತಡ ಆಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಓಕೆ ಮೇಡಮ್, ಫೈನಲಿ ಆತನಿಗೆ ಏನು ಶಿಕ್ಷೆ ಆಗಬೇಕು ಅಂತ ಬಯಸ್ತೀರಾ? ಕಠಿಣವಾದ ಶಿಕ್ಷೆ. ಈ ಒಂದು ಸೆಕ್ಷನ್ಗಳಲ್ಲಿ ಈ ಥರ ಮಾಡಿದಾಗ ಹೆಣ್ಮಕ್ಳ ಮೇಲೆ ಅದು 18 ವಯಸ್ಸಿಂದ ಒಳಗಡೆ ಏನಾದರೂ ಆಗಿದ್ರೆ, ಅದು ಬಾಲೆಯರ ಮೇಲೆ ಆಗಿದ್ರೆ, ಆ ಥರ ಪ್ರಕರಣಗಳಲ್ಲಿ ಆ ಬಾಲೆ ಬಂದು ಆ ಹೆಣ್ಮಕ್ಳು ಬಂದು ಹೇಳ್ಕೊಂಡ್ರೆ ಪೋಸ್ಕೋ ಆಗುತ್ತೆ. ಅದು ಪೋಸ್ಕೋನಲ್ಲಿ ಏನು ಜೀವಾವಧಿ ಶಿಕ್ಷೆ. ಇದಕ್ಕಿಂತ ಉಗ್ರವಾದ ಶಿಕ್ಷೆ ಏನಾರಿದ್ರೆ ಅದನ್ನು ಕೂಡ ಕೊಡಿಸ್ಲಿಕ್ಕೆ SIT ತಂಡ ತನಿಖೆ ನಂತರ ಮಾಡಬೇಕನ್ನೋದನ್ನೇ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇದು ಪುಷ್ಪಾ ಅಮರ್ನಾಥ್ ಅವರ ಮಾತು. ಅಂದರೆ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಈ ಥರದ ವ್ಯಕ್ತಿಗಳು ನಮಗೆ ಸಂಸತ್ನಲ್ಲಿದ್ದರೆ ಅಥವಾ MP ಆಗಿಬಿಟ್ರೆ ಏನು ಉದಾಹರಣೆ ಕೊಡೋಕೆ ಹೋಗ್ತೀವಿ ನಾವು? ಯಾರಿಗೆ ಉದ್ಧಾರ ಮಾಡೋದಕ್ಕೆ ಹೋಗ್ತಾರೆ ಇಂಥ ಹೆಣ್ಣು ಬಾಕರು, ಇಂಥ ಕಾಮಿಗಳು ಅನ್ನೋದು ಅವರ ಪ್ರಶ್ನೆ. ಜೊತೆಗೆ ಇಂಥವ್ರನ್ನ ಗಲ್ಲು ಶಿಕ್ಷೆಗೆ ವಿಧಿಸಬೇಕು ಅನ್ನೋದು ಅವರು ಆಗ್ರಹಿಸ್ತಾ ಇದ್ದಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.